ಹಾಯ್, ಇದು ನಮ್ಮ ಮಕ್ಕಳ ಸ್ಕೂಲ್ ಆನ್ಯುವಲ್ ಡೇ ಸೆಲೆಬ್ರೇಷನ್ ವ್ಲಾಗು. ಇಬ್ಬರೂ ತುಂಬ ಚೆನ್ನಾಗಿ ಅವ್ರಿಗೆ ಏನೇನು ಡ್ರೆಸ್ಸು ಎಲ್ಲ ಬೇಕೋ ರೆಡಿಯಾಗಿ ಪ್ರಿಪೇರ್ ಆಗಿ ಹೋದರು. ನಾನು ನಮ್ಮ ಚಿಕ್ಕ ಮಗಳಿಗೆ ಹೇರ್ ಕಟ್ ಮಾಡಿಸೋಣ ಅಂದ್ಕೊಂಡಿದ್ದೆ. ಅವ್ರ ಮ್ಯಾಮ್ ಬೇಡ, ಈ ಆನ್ಯುವಲ್ ಡೇ ಆಗೋಗ್ಲಿ, ಆಮೇಲೆ ಹೇರ್ ಕಟ್ ಮಾಡಿಸಿ ಅಂದರು. ಅದಕ್ಕೋಸ್ಕರ ನಾನು ಹೇರ್ ಕಟ್ ಮಾಡಿಸೋದಕ್ಕೂ ಆಗಲಿಲ್ಲ. ಅವರು ಸ್ಕೂಲ್ ಡೇ 2 days ಆಯಿತು. 2 days ಸೆಲೆಬ್ರೇಟ್ ಮಾಡಿದ್ರು. ಫಸ್ಟ್ ಡೇ ಚಿಕ್ಕ ಮಕ್ಕಳದು, ಸೆಕೆಂಡ್ ಡೇ ದೊಡ್ಡ ಮಕ್ಕಳದು ಸೆಲೆಬ್ರೇಷನ್ ಇತ್ತು. ಚಿಕ್ಕ ಮಗಳು ಡ್ಯಾನ್ಸಿಗೆ ಜಾಯ್ನ್ ಆಗಿದ್ಲು, ದೊಡ್ಡವಳು ಮ್ಯೂಸಿಕ್ ಕಾನ್ಸರ್ಟ್ ಜಾಯ್ನ್ ಆಗಿದ್ಲು. ಅವಳದು 2 days ಇತ್ತು. ನಾವು 2 days ಹೋಗಬೇಕಾಯ್ತು. ಮಕ್ಕಳು ಮಧ್ಯಾಹ್ನನೇ ಹೊರಟರು. ನಾವು ಆಮೇಲೆ ಈವ್ನಿಂಗ್ಗೆ ನಾನು ಹಸ್ಬೆಂಡು ಹೋದ್ವಿ. ಹಸ್ಬೆಂಡು ಊರಿಂದ ಬರಬೇಕಾಗಿತ್ತು, ಅದಕ್ಕೆ ನಾವು ಈವ್ನಿಂಗೇ ಹೋಗೋದು ಅಲ್ವಾ, ಅಷ್ಟರಲ್ಲಿ ಬಂದರು. ನಾನು ಕೆಲವು ಕ್ಲಿಪ್ಪಿಂಗ್ಸ್ ಕೂಡ ಆ್ಯಡ್ ಮಾಡಿದ್ದೀನಿ, ನೀವು ನೋಡ್ಬೋದು. ಹಸ್ಬೆಂಡ್ ಊರಿಗೆ ಹೋಗಿ ಒಂದು 20 days ಆಗೋಗಿತ್ತು. ನಮ್ಮ ಮಕ್ಕಳು ಡೈಲಿ ಬನ್ನಿ ನಮ್ಮ ಆನ್ಯುವಲ್ ಡೇ ಈವೆಂಟಿಗೆ ಅಂತ ಕರೀತಾ ಇದ್ರು. ಅವತ್ತು ಹೊರಡೋಷ್ಟರಲ್ಲೂ ಅವ್ರು ಬರೋದಕ್ಕಾಗಲಿಲ್ಲ. ನೋಡಿ ನನ್ನ ಮಗಳು ಅಲ್ಲಿ ಅವ್ರ ಡ್ಯಾಡಿ ನೋಡಿ ಹೇಗೆ ರಿಯಾಕ್ಟ್ ಮಾಡಿದ್ಲು ಅಂತ. ಅವ್ರ ಡ್ಯಾಡಿ ನೋಡ್ತಾ ಇದ್ದಂಗೆ ಜಸ್ಟ್ ಓಡ್ ಬಂದು ಹಗ್ ಮಾಡಿಬಿಟ್ಟು ಆ ಲೈನಲ್ಲೂ ಕರ್ಕೊಂಡು ಹೋಗ್ತಾ ಇದ್ರು ಟೀಚರ್ಸು. ಆಯ್ತು ಬಾಯ್ ಬಾಯ್ ಅಂದ್ಬಿಟ್ಟು ಹೋಗ್ಬಿಡ್ಲು. ಆನ್ಯುವಲ್ ಡೇ ಚಿಕ್ಕ ಮಗಳದ್ದು ಮುಗೀತು. ಈಗ ಫಸ್ಟ್ ಡೇಯಿಂದ ಮನೆಗೆ ಬಂದ್ವಿ. ಸೆಕೆಂಡ್ ಡೇ ದೊಡ್ಡವಳಿಗೆ ಮಾತ್ರ ಇತ್ತು, ಅದಕ್ಕೆ ಅವಳು ಮಾತ್ರ ಸ್ಕೂಲ್ಗೆ ಹೋದ್ಲು. ಫಸ್ಟ್ ಡೇ ಇಬ್ಬರು ಹೋಗಿದ್ರು. ಇದು 2 days ವ್ಲಾಗು ನಾನು ಇದರ ಒಂದೇ ವಿಡಿಯೋಲಿ ಮಾಡಿದ್ದೀನಿ. ಸೆಕೆಂಡ್ ಡೇ ಅವಳು ಒಬ್ಬಳೇ ಸ್ಕೂಲ್ಗೆ ಹೋಗಿದ್ರಿಂದ ನಾವು 3 ಜನ, ಹಸ್ಬೆಂಡು, ಚಿಕ್ಕವಳು, ನಾವು 3 ಜನ ಸ್ಕೂಲ್ಗೆ ಸಂಜೆ ಈವ್ನಿಂಗ್ ಹೋದ್ವಿ. ಅವಳದು ಇವತ್ತು ಮತ್ತು ಅಗೈನ್ ಕಾನ್ಸರ್ಟ್ ಇತ್ತು, ಮ್ಯೂಸಿಕ್ ಕಾನ್ಸರ್ಟು, ಮತ್ತು ಆ್ಯಂಕರಿಂಗ್ ಮಾಡಿದ್ಲು ಅವಳು ಡ್ಯಾನ್ಸಿಗೆ ನಾನು ಜಾಯ್ನ್ ಆಗೋಲ್ಲ ಅಂದ್ಬಿಟ್ಟು ಅವಳು ಅಷ್ಟೇ ಮಾಡಿದ್ಲು. ಅವಳು ಫ್ರೆಂಡ್ಸ್ ಜೊತೆ ಕೆಲವು ಫೋಟೋ ತೊಗೊಂಡಿದ್ರು, ಅದನ್ನು ನಾನು ಆ್ಯಡ್ ಮಾಡಿದ್ದೀನಿ, ನೋಡ್ಬೋದು ನೀವು.
ಸಾಂಗ್ಸ್ ಹಾಕಿದ್ದೀನಿ ಅಷ್ಟೇ, ಇನ್ನೂ ತುಂಬ ಇತ್ತು. ನೆಕ್ಸ್ಟ್ ಅವಳು ಆ್ಯಂಕರಿಂಗ್ ಮಾಡೋ ವಿಡಿಯೋ ಆ್ಯಡ್ ಮಾಡಿದ್ದೀನಿ, ನೀವು ನೋಡಿ. ಅವಳು 2 ಪ್ರೋಗ್ರಾಮ್ಸ್ಗೆ ಆ್ಯಂಕರಿಂಗ್ ಮಾಡಿದ್ಲು, ಎರಡನ್ನೂ ಒಂದಾದ್ಮೇಲೆ ಒಂದು ನಾನು ಆ್ಯಡ್ ಮಾಡಿದ್ದೀನಿ. Celebration of Lord Rama through cultural movements and mudras. They will take you on a spiritual journey of righteousness, devotion and divine grace. So please welcome them on stage. Hands off friends for that performance. Respected dignitaries, their parents and friends. What you're about to witness is a celebration of movement and music in its purest form. An instrumental dance performance that speaks directly to your heart without uttering a single word. Our performers will take you on an evocative journey through carefully crafted movement that syncs perfectly with the instrumental soundtrack. So please put your hands together and invite the Prudence Dance Troupe for their master's move. ಅವ್ರದ್ದೆಲ್ಲ ಪರ್ಫಾರ್ಮೆನ್ಸ್ ಆದಮೇಲೆ ನಾವು ಅವ್ರು ಕರ್ಕೊಂಡ್ವಿ. ಸ್ಕೂಲಲ್ಲಿ ಈ ಫೋಟೋ ಬೂತ್ ಅಂತ ತುಂಬ ಕಡೆ ತುಂಬ ಚೆನ್ನಾಗಿ ಮಾಡಿದರು. ಒಂದು ಸನ್ಫ್ಲವರು, ಒಂದು ಏಂಜಲ್ ವಿಂಗ್ಸ್ ಮತ್ತು ಇನ್ನೂ ತುಂಬ ಮಾಡಿದರು. ನಾವು ಒಂದು 2-3 ಹತ್ರ ತೊಗೊಂಡ್ವಿ, ಅಲ್ಲೆಲ್ಲ ಮಕ್ಕಳಿಗೆ ಫೋಟೋ ತೊಗೊಂಡ್ವಿ. ನಿಮ್ಮೆಲ್ರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂದ್ಕೊತೀನಿ. ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಹೇಗೆ ಅನ್ನಿಸ್ತು ಈ ವ್ಲಾಗ್ ಅಂತ ಪ್ಲೀಸ್ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸಿ ಯು ನೆಕ್ಸ್ಟ್ ವ್ಲಾಗ್.